ನೋಡ್ರಿ, ಫಸ್ಟ್ ಆಫ್ ಆಲ್ ಆ ನ್ಯಾಷನಲ್ ಕಮಿಷನ್ಗೆ ನಮ್ಮಲ್ಲಿ ಹಸ್ತಕ್ಷೇಪ ಮಾಡತಕ್ಕಂಥ ಯಾವ ಅಧಿಕಾರ ಇಲ್ಲ. ಒಂದು, ಹಿಂದುಳಿದ ವರ್ಗಗಳ ಮೀಸಲಾತಿ ಯಾವ ಪ್ರಮಾಣದಲ್ಲಿ ಕೊಡಬೇಕು ಅದನ್ನು ಕೊಡ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿರುವಂಥ ವಿಷಯ. ಯಾವ ವರ್ಗಗಳು ಸೇರಬೇಕು, ಯಾವ ಜಾತಿಗಳು ಸೇರಬೇಕು ಅಂತ. ಅದಕ್ಕೆ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಇರ್ತದೆ. ಆ ಆಯೋಗದ ಶಿಫಾರಸಿನ ಮೇರೆಗೆ ಸರ್ಕಾರ ತೀರ್ಮಾನ ಮಾಡ್ತದೆ, ಅದು ಇಂಪ್ಲಿಮೆಂಟ್ ಮಾಡ್ತದೆ. ಇವ್ರದ್ದೇನು ನಮ್ಮ ಪರ್ಮಿಷನ್ ಬೇಕಾಗಿಲ್ಲ. ಮತ್ತೆ ಇಷ್ಟು ದಿವಸ ಇವ್ರು ಏನು ಮಾಡ್ತಾ ಇದ್ರು 30 ವರ್ಷದಿಂದ, ಈಗ 10 ವರ್ಷದಿಂದ ಏನು ಮಾಡ್ತಾ ಇದ್ರು ಈ ಅಧ್ಯಕ್ಷ? ಸುಮ್ಮನೆ ಕೇವಲ ಈ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಆ ಒಂದು ನೋಟಿಸನ್ನು ಅಥವಾ ಏನೋ ಪತ್ರಿಕೆ ಹೇಳಿಕೆ ಏನೇನು ಕೊಟ್ಟಿದ್ದಾರೆ ಅವರು. ಅವರಿಗೆ ರೈಟ್ಸೇ ಇಲ್ಲ. ಅದರಿಂದ ಅವರು ಇದರಲ್ಲಿ ಮಧ್ಯ ಪ್ರವೇಶ ಮಾಡ್ತಕ್ಕಂಥದ್ದು ಅಗತ್ಯತೆಯೂ ಇಲ್ಲ, ಅವ್ರಿಗೆ ಉತ್ತರ ಕೊಡುವಂಥ ಅಗತ್ಯತೆಯೂ ನಮಗಿಲ್ಲ. ನಮ್ಮ ರಾಜ್ಯದಲ್ಲಿ ನಾವು ಏನು ಮಾಡಬೇಕು ಅದು ನಾವು ತೀರ್ಮಾನ ಮಾಡ್ತೀವಿ. ಅವ್ರು ಯಾರು ಬಂದು ನಮ್ಗೆ ಹೇಳೋದಕ್ಕಿಲ್ಲ. ಮತ್ತೆ ನಮ್ಮಲ್ಲಿ ಎಲ್ಲ ಒಪ್ಕೊಂಡಿದ್ದಾರೆ. ಎಲ್ಲೂ ಕೂಡ ಇದ್ರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ. ರಾಜ್ಯದಲ್ಲಿ ಸಂಘರ್ಷ ಇಲ್ಲ, ಗೊಂದಲ ಇಲ್ಲ. ಇವರಾಗಿ ನೀವು ಬಂದು ಗೊಂದಲ ಸೃಷ್ಟಿ ಮಾಡಕ್ಕೆ ಹೋಗ್ತಾ ಇದ್ದೀರಾ? ಹಿಂದೆ ಬೊಮ್ಮಾಯಿ ಅವರು ಇದಕ್ಕೆ ಕೈ ಹಾಕಿ ಅವರೇ ಕೈ ಸುಟ್ಟು ಮೊನ್ನೆ ಚುನಾವಣೆಯಲ್ಲಿ ಸೋತು ಸುಣ್ಣಾಗಿ ಹೋಗಿದ್ದಾರೆ ವಾಪಸ್ಸು. ಅವರು ಕೂಡ ಏನೋ ಒಂದು ರಾಜಕೀಯ ಲಾಭ ಪಡ್ಕೊಳ್ಳೋದಕ್ಕೆ ಏನೋ ಒಂದು ಪ್ರಯತ್ನ ಮಾಡಿದ್ರು. ಕೊನೆಯ ಗಳಿಗೆಯಲ್ಲಿ ಸಂವಿಧಾನ ಬಾಹಿರವಾಗಿ ಯಾವುದೇ ವರದಿಯ ಆಧಾರವಿಲ್ಲದೆ ಅವರು ಕೈ ಸುಟ್ಕೊಂಡು 65 ಸೀಟ್ಗೆ ಇಳಿದು ಅವರು ಹೋಗಿದ್ದಾರೆ. ಸೊ ರಾಜ್ಯದ ಜನತೆ ಇಂಥ ಒಂದು ಕ್ಷುಲ್ಲಕ ಮತ್ತು ಕೀಳುಮಟ್ಟದ ರಾಜಕಾರಣವನ್ನು ಒಪ್ಪೋದಿಲ್ಲ ಕರ್ನಾಟಕ ರಾಜ್ಯ. ಅದಕ್ಕೆ ಈ ಒಂದು ಕೇಂದ್ರ ಹಿಂದುಳಿದ ವರ್ಗ ಆಯೋಗ ಇದ್ದಾರಲ್ಲ, ಆ ನಾಲಾಯಕ ಅಧ್ಯಕ್ಷ ಅವ್ರು ಯಾಕೆ ಇದಕ್ಕೆ ಮೇಲೆ ಹಸ್ತಕ್ಷೇಪ ಈಗ ಯಾಕೆ ಮಾಡಬೇಕು ಚುನಾವಣೆ ಮಧ್ಯದಲ್ಲಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.